ನಾನು ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂದ್ರೆ ನಾನೇನಾದ್ರೂ ಕೈ ಕಾಲು ಅಲ್ಲಾಡಿಸ್ಬೇಕು ಅಂದ್ರೆ ಯಾರಾದ್ರೂ ಬೇಕು, ಯಾವಾಗ್ಲೂ ಇನ್ನೊಬ್ರು ಇರ್ಬೇಕು ನನಗೆ. ನೀವೇ ಇನ್ನೊಬ್ರು ಕೈಯಲ್ಲಿ ಡಿಪೆಂಡ್ ಆಗಿದ್ದೀರಾ ಅಂದ್ರೆ ನಿಮ್ ಮೇಲೆ ಯಾರು ಡಿಪೆಂಡ್ ಆಗ್ತಾರೆ? ಯೋಚಿಸ್ಬೇಕಾ ಬೇಡವಾ ಈ ತರ? ಡಿಪೆಂಡ್ ಆನ್ ಅದರ್ಸ್ ಅವರೇಜ್ ಮೆಂಟಾಲಿಟಿ ಇರೋರು ಇನ್ನೊಬ್ಬರ ಮೇಲೆ ಯಾವಾಗ್ಲೂ ಡಿಪೆಂಡ್ ಆಗಿರೋದು. ಸಣ್ಣ ಪುಟ್ಟದಕ್ಕೂ ಸಹಿತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು. ಇನ್ನೊಬ್ರು ಇದ್ರೆ ನನ್ನ ಜೀವನ, ಯಾರಾದ್ರೂ ಒಬ್ರು ಇಲ್ಲ ಅಂದ್ರೆ ನನ್ನ ಕೈಕಾಲು ಆಡೋದಿಲ್ಲ. ಯಾವಾಗ್ಲೂ ಇನ್ನೊಬ್ರು ಇರ್ಬೇಕು ನಮಗೆ. ಮಿಲಿನಿಯರ್ಸ್ ಮೆಂಟಾಲಿಟಿ ಏನು? ಸ್ವಂತಿಕೆ ಮೇಲೆ ಅವಲಂಬಿತ ಆಗಿರೋದು. ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಯಾರು ಬರಲಿ ಬಿಡ್ಲಿ, ಡೋಂಟ್ ಕೇರ್. ನನ್ನೊಳಗಡೆ ಏನ್ ಶಕ್ತಿ ಇದೆ ನಾನು ಮಾಡ್ತೀನಿ, ನಾನು ರೆಡಿ ಆಗ್ತೀನಿ, ಎಲ್ಲದಕ್ಕೂ ನಾನು ಸಿದ್ಧ ಮಾಡ್ಕೊಳ್ತೀನಿ. ಯಾರು ಬರ್ಲಿ ಬರ್ದಿರ್ಲಿ, ಯಾರು ಸಪೋರ್ಟ್ ಮಾಡ್ಲಿ ಮಾಡದಿರ್ಲಿ, ನನ್ನ ಲೈಫ್ ಇದು, ನಾನೇ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ನಿಂತಿರ್ತಾರೆ. ಗೊಂಬೆ ಹೇಗೆ? ಗೊಂಬೆ ಅದೊಟ್ಟಿಗೆ ಕೈಕಾಲು ಕುಣಿಸಲ್ಲ, ಅದನ್ನ ಯಾರೋ ಒಬ್ರು ಆಟ ಆಡಿಸ್ಬೇಕು. ಅಂದ್ರೆ ನಾನು ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂದ್ರೆ ನಾನೇನಾದ್ರೂ ಕೈಕಾಲು ಅಲ್ಲಾಡಿಸ್ಬೇಕು ಅಂದ್ರೆ ಯಾರಾದ್ರೂ ಬರ್ಬೇಕು, ಇನ್ನೊಬ್ರು ಯಾರಾದ್ರೂ ಸಪೋರ್ಟ್ ಮಾಡಿದ್ರೇನೆ ನಾನೇನಾದ್ರು ಮಾಡೋಕ್ಕಾಗೋದು. ಇಷ್ಟೊಂದು ಡಿಪೆಂಡ್ ಆಗಿದೀವಿ, ಚೆಕ್ ಮಾಡ್ಕೊಳ್ಳಿ. ಹೇಗೆಲ್ಲ ನಮ್ಮ ಜೀವನ ನಡೆಸ್ತಾ ಇದೀವಿ ನಾವು. ಇನ್ನೊಬ್ಬರ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ಈ ತರ ಡಿಪೆಂಡ್ ಆಗಿರ್ತೀರ? ನೀವೇ ಇನ್ನೊಬ್ಬರು ಕೈನಲ್ಲಿ ಡಿಪೆಂಡ್ ಆಗಿದ್ದೀರಾ ಅಂದ್ರೆ ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗ್ತಾರೆ? ಯೋಚಿಸ್ಬೇಕಾ ಬೇಡವಾ ಈ ತರ?